ಕಳೆದ 107 ದಿನಗಳಿಂದ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಆಗ್ರಹಿಸಿ ಏನು ಹೋರಾಟಗಾರರು ವಿಜಯಪುರದ ಅಂಬೇಡ್ಕರ್ ಸರ್ಕಲ್ ಹಿಂಭಾಗದಲ್ಲಿ ಏನು ಹೋರಾಟ ಮಾಡ್ತಾ ಇದ್ರು. ನಿನ್ನೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಏನು ಧರಣಿಗೆ ಮುಂದುವಾದ ಸಂದರ್ಭದಲ್ಲಿ ಸುಮಾರು 27ಕ್ಕೂ ಅಧಿಕ ಹೋರಾಟಗಾರರನ್ನು ಬಂದಿರತಕ್ಕಂಥದ್ದು. ಏನು ಸ್ವಾಮೀಜಿಗಳನ್ನು ಸೇರಿದಂತೆ ಒಂದು ಹೋರಾಟಗಾರರನ್ನು ಬಂದಿರತಕ್ಕಂಥದ್ದು. ಈಗ ರಾತ್ರೋರಾತ್ರಿ ಏನು 106 ದಿನಗಳಿಂದ ಹೋರಾಟ ಮಾಡಿದ ಒಂದು ಹೋರಾಟಗಾರರ ಟೆಂಟನ್ನು ಕೂಡ ಈಗ ತೆರವುಗೊಳಿಸಿರ್ತಕ್ಕಂಥದ್ದು. ಇದನ್ನು ಖಂಡಿಸಿ ವಿಜಯಪುರ ಅಂಬೇಡ್ಕರ್ ಸರ್ಕಲ್ದಲ್ಲಿ ಹೋರಾಟಗಾರರು PPP ವಿರೋಧಿ ಹೋರಾಟಗಾರರು ಹೋರಾಟ ಮಾಡಿರ್ತಕ್ಕಂಥದ್ದು. ತಾವಿಲ್ಲಿ ಗಮನಿಸಬಹುದು. ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಮುಂದೆ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಹೋರಾಟಗಾರರಾದ ಶ್ರೀನಾಥ್ ಪೂಜಾರಿ ಅವರು ಇದ್ದಾರೆ. ಅವರನ್ನೇ ಕೇಳೋಣ ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಸರ್, ಈಗ ನಿಮ್ಮ ಹೋರಾಟ ಮಾಡೋಕ್ಕೆ ಅಂತ ಒಂದು ನೆಲೆ ಇತ್ತು, ಒಂದು ಟೆಂಟ್ ಹಾಕಿದ್ರಿ, ಈಗ ಆ ಟೆಂಟ್ ಕೂಡ ತೆಗೆದಿದ್ದಾರೆ, ಏನಂತ ಹೇಳ್ತೀರಿ? ಜನರ ಹೋರಾಟ 106 ದಿನಗಳ ಕಾಲ ವಿಜಯಪುರ ನಗರದಲ್ಲಿ ನಾವು ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿದ್ವಿ. ಆದರೆ ನಮಗೇನು 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬರುತ್ತಾ ಇರೋದ್ರಿಂದ ನಾವು ಸಚಿವರ ಮೇಲೆ ಒತ್ತಡ ಹೇರಬೇಕು, ಅವ್ರಿಗೊಂದು ಅಪೀಲ್ ಕೊಡಬೇಕು ಅಂತಕ್ಕಂಥದ್ದನ್ನು ಎಲ್ಲರೂ ಹೋರಾಟಗಾರರು ಕೂಡಿಕೊಂಡು MB ಪಾಟೀಲರ ಮನೆ ಮುಂದೆ ಒಂದು ಸಾಂಕೇತಿಕ ಧರಣಿ ಮಾಡಬೇಕು ಅಂತ ಹೋದಾಗ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಪ್ರಚೋದಿಸಿ ಅವ್ರಿಗೇನಪ್ಪ ಅಂತಂದ್ರೆ ಉದ್ದೀಪನಗೊಳಿಸಿ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಜೈಲು ಕಳಿಸಿರ್ತಕ್ಕಂಥದ್ದಾಗಿರ್ಬೋದು ಅತ್ಯಂತ ಖಂಡನೀಯ. ನಾವು ಕೂಡಲೇ ಏನಪ್ಪ ಅಂತಂದರೆ ಇದಕ್ಕೆ ನಾವು ಖಂಡಿಸ್ತೇವೆ. ಅದೇ ರೀತಿ ನಮ್ಮ ಹೋರಾಟಗಾರರಿಗೆ ಬಂಧನ ಮಾಡಿರ್ತಕ್ಕಂಥದ್ದನ್ನು ಕೂಡ ಬೇಷರತ್ತಾಗಿ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಈಗ ಟೆಂಟ್ ಕೂಡ ತೆರವುಗೊಳಿಸಿದ್ದಾರೆ. ಹೋರಾಟಗಾರನ್ನು ಕೂಡ ಇನ್ನೂ ಬಿಟ್ಟಿದ್ದಾರಾ ಅಥವಾ ಇಲ್ವಾ? ಮಧ್ಯರಾತ್ರಿ 1 ಗಂಟೆಗೆ ಬಂದು ಅಲ್ಲಿ ಮಲ್ಕೊಂಡಿರ್ತಕ್ಕಂಥವ್ರನ್ನ ಎತ್ತಿ ಹಾಕಿ ಏನಪ್ಪಾ ಅಂತಂದ್ರೆ ಅವ್ರನ್ನ ಅಲ್ಲಿಂದ ಟೆಂಟ್ ಅನ್ನ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಅತ್ಯಂತ ಅವಮಾನೀಯ. ಮಧ್ಯರಾತ್ರಿಯಲ್ಲಿ ಅವ್ರನ್ನ ಎಲ್ಲೋ ಬೀದಿಯಲ್ಲಿ ನಿಲ್ಲಿಸಿ ಹೋಗಿರ್ತಕ್ಕಂಥದ್ದು. ಕೂಡಲೇ ಆ ಟೆಂಟ್ ಅನ್ನ ಕಿತ್ಕೊಂಡು ಹೋಗಿದ್ದೀರಲ್ಲ, ಆ ಟೆಂಟ್ ಅಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ದಾಖಲಾತಿಗಳಿದ್ದು ಅವೆಲ್ಲವನ್ನು ತಂದು ಕೊಡಬೇಕು, ಯಾವುದೇ ಚರಂಡಿಗೆ ಬಿಸಾಕಬೇಡಿ ಅಂತಕ್ಕಂಥ ಒತ್ತಾಯ ನಮ್ದು ಕೂಡ ಇದೆ. ಹೋರಾಟಗಾರ ಬಿಡುಗಡೆ ಮಾಡಿದ್ದಾರೆ. ಹೋರಾಟಗಾರನ ಕೂಡಲೇ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಬಿಡುಗಡೆ ಮಾಡಿದರೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದರ ಕಿಚ್ಚು ಹರಡುತ್ತದೆ. ಯಾಕಂದ್ರೆ PPP ಹೋರಾಟಗಾರರು ಜನರ ಹೋರಾಟಗಾರರು, ಜನರಿಗೋಸ್ಕರ ಮಾಡಿರ್ತಕ್ಕಂಥ ಹೋರಾಟ, ಯಾವುದೇ ವೈಯಕ್ತಿಕ ಹೋರಾಟ ಅಲ್ಲ. ಏನು ಇದಿಷ್ಟು ಹೋರಾಟಗಾರರು ಹೇಳ್ತಿರ್ತಕ್ಕಂಥ ಮಾತು. ಯಾರೂ ಕೂಡ ಇಲ್ಲಿ ಸುಮಾರು 106 ದಿನಗಳಿಂದಲೂ ಕೂಡ ಮನೆ ಮಠ ಬಿಟ್ಟು ಅಹೋರಾತ್ರಿ ಧರಣಿ ಮಾಡಿದ್ದೀವಿ. ನಂತರ ಏನು ವಿವಿಧ ಆಯಾಮಗಳಲ್ಲಿ ಹೋರಾಟ ಕೂಡ ಮಾಡಿದ್ದೀವಿ. ಇದಕ್ಕೆ ಶಾಂತಯುತವಾಗಿಯೇ ಜಿಲ್ಲಾಡಳಿತಕ್ಕೆ ಸಹಕಾರ ಮಾಡಿ ಹೋರಾಟ ಮಾಡಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಂಥ ಉದ್ರೇಕವಾಗಿ ಅದು ಆಕ್ರೋಶಭರಿತವಾಗಿ ಹೋರಾಟ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಕೂಡ ಶಾಂತಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 27 ಹೋರಾಟಗಾರರ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಎಲ್ಲ ಹೋರಾಟಗಾರರ ಕೇಸನ್ನು ಹಿಂಪಡಿಬೇಕು. ಏನು ಟೆಂಟ್ನಲ್ಲಿ ಏನು ಅಮೂಲ್ಯವಾದ ದಾಖಲಾತಿಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು. ವಿಜಯಪುರಕ್ಕೆ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ದಾಖಲೆಗಳನ್ನು ಹೋರಾಟಗಾರರು ಸಂಗ್ರಹಿಸಿದ್ರು. ಆ ಎಲ್ಲ ದಾಖಲೆಗಳನ್ನು ಕೂಡ ಈಗ ವಾಪಸ್ ನೀಡಬೇಕು ಅಂತೇಳಿ ಹೋರಾಟಗಾರರು ಆಗ್ರಹಿಸತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕಳೆದ 107 ದಿನಗಳಿಂದ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಆಗ್ರಹಿಸಿ ಏನು ಹೋರಾಟಗಾರರು ವಿಜಯಪುರದ ಅಂಬೇಡ್ಕರ್ ಸರ್ಕಲ್ ಹಿಂಭಾಗದಲ್ಲಿ ಏನು ಹೋರಾಟ ಮಾಡ್ತಾ ಇದ್ರು. ನಿನ್ನೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಏನು ಧರಣಿಗೆ ಮುಂದುವಾದ ಸಂದರ್ಭದಲ್ಲಿ ಸುಮಾರು 27ಕ್ಕೂ ಅಧಿಕ ಹೋರಾಟಗಾರರನ್ನು ಬಂದಿರತಕ್ಕಂಥದ್ದು. ಏನು ಸ್ವಾಮೀಜಿಗಳನ್ನು ಸೇರಿದಂತೆ ಒಂದು ಹೋರಾಟಗಾರರನ್ನು ಬಂದಿರತಕ್ಕಂಥದ್ದು. ಈಗ ರಾತ್ರೋರಾತ್ರಿ ಏನು 106 ದಿನಗಳಿಂದ ಹೋರಾಟ ಮಾಡಿದ ಒಂದು ಹೋರಾಟಗಾರರ ಟೆಂಟನ್ನು ಕೂಡ ಈಗ ತೆರವುಗೊಳಿಸಿರ್ತಕ್ಕಂಥದ್ದು. ಇದನ್ನು ಖಂಡಿಸಿ ವಿಜಯಪುರ ಅಂಬೇಡ್ಕರ್ ಸರ್ಕಲ್ದಲ್ಲಿ ಹೋರಾಟಗಾರರು PPP ವಿರೋಧಿ ಹೋರಾಟಗಾರರು ಹೋರಾಟ ಮಾಡಿರ್ತಕ್ಕಂಥದ್ದು. ತಾವಿಲ್ಲಿ ಗಮನಿಸಬಹುದು. ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಮುಂದೆ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಹೋರಾಟಗಾರರಾದ ಶ್ರೀನಾಥ್ ಪೂಜಾರಿ ಅವರು ಇದ್ದಾರೆ. ಅವರನ್ನೇ ಕೇಳೋಣ ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಸರ್, ಈಗ ನಿಮ್ಮ ಹೋರಾಟ ಮಾಡೋಕ್ಕೆ ಅಂತ ಒಂದು ನೆಲೆ ಇತ್ತು, ಒಂದು ಟೆಂಟ್ ಹಾಕಿದ್ರಿ, ಈಗ ಆ ಟೆಂಟ್ ಕೂಡ ತೆಗೆದಿದ್ದಾರೆ, ಏನಂತ ಹೇಳ್ತೀರಿ? ಜನರ ಹೋರಾಟ 106 ದಿನಗಳ ಕಾಲ ವಿಜಯಪುರ ನಗರದಲ್ಲಿ ನಾವು ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿದ್ವಿ. ಆದರೆ ನಮಗೇನು 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬರುತ್ತಾ ಇರೋದ್ರಿಂದ ನಾವು ಸಚಿವರ ಮೇಲೆ ಒತ್ತಡ ಹೇರಬೇಕು, ಅವ್ರಿಗೊಂದು ಅಪೀಲ್ ಕೊಡಬೇಕು ಅಂತಕ್ಕಂಥದ್ದನ್ನು ಎಲ್ಲರೂ ಹೋರಾಟಗಾರರು ಕೂಡಿಕೊಂಡು MB ಪಾಟೀಲರ ಮನೆ ಮುಂದೆ ಒಂದು ಸಾಂಕೇತಿಕ ಧರಣಿ ಮಾಡಬೇಕು ಅಂತ ಹೋದಾಗ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಪ್ರಚೋದಿಸಿ ಅವ್ರಿಗೇನಪ್ಪ ಅಂತಂದ್ರೆ ಉದ್ದೀಪನಗೊಳಿಸಿ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಜೈಲು ಕಳಿಸಿರ್ತಕ್ಕಂಥದ್ದಾಗಿರ್ಬೋದು ಅತ್ಯಂತ ಖಂಡನೀಯ. ನಾವು ಕೂಡಲೇ ಏನಪ್ಪ ಅಂತಂದರೆ ಇದಕ್ಕೆ ನಾವು ಖಂಡಿಸ್ತೇವೆ. ಅದೇ ರೀತಿ ನಮ್ಮ ಹೋರಾಟಗಾರರಿಗೆ ಬಂಧನ ಮಾಡಿರ್ತಕ್ಕಂಥದ್ದನ್ನು ಕೂಡ ಬೇಷರತ್ತಾಗಿ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಈಗ ಟೆಂಟ್ ಕೂಡ ತೆರವುಗೊಳಿಸಿದ್ದಾರೆ. ಹೋರಾಟಗಾರನ್ನು ಕೂಡ ಇನ್ನೂ ಬಿಟ್ಟಿದ್ದಾರಾ ಅಥವಾ ಇಲ್ವಾ? ಮಧ್ಯರಾತ್ರಿ 1 ಗಂಟೆಗೆ ಬಂದು ಅಲ್ಲಿ ಮಲ್ಕೊಂಡಿರ್ತಕ್ಕಂಥವ್ರನ್ನ ಎತ್ತಿ ಹಾಕಿ ಏನಪ್ಪಾ ಅಂತಂದ್ರೆ ಅವ್ರನ್ನ ಅಲ್ಲಿಂದ ಟೆಂಟ್ ಅನ್ನ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಅತ್ಯಂತ ಅವಮಾನೀಯ. ಮಧ್ಯರಾತ್ರಿಯಲ್ಲಿ ಅವ್ರನ್ನ ಎಲ್ಲೋ ಬೀದಿಯಲ್ಲಿ ನಿಲ್ಲಿಸಿ ಹೋಗಿರ್ತಕ್ಕಂಥದ್ದು. ಕೂಡಲೇ ಆ ಟೆಂಟ್ ಅನ್ನ ಕಿತ್ಕೊಂಡು ಹೋಗಿದ್ದೀರಲ್ಲ, ಆ ಟೆಂಟ್ ಅಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ದಾಖಲಾತಿಗಳಿದ್ದು ಅವೆಲ್ಲವನ್ನು ತಂದು ಕೊಡಬೇಕು, ಯಾವುದೇ ಚರಂಡಿಗೆ ಬಿಸಾಕಬೇಡಿ ಅಂತಕ್ಕಂಥ ಒತ್ತಾಯ ನಮ್ದು ಕೂಡ ಇದೆ. ಹೋರಾಟಗಾರ ಬಿಡುಗಡೆ ಮಾಡಿದ್ದಾರೆ. ಹೋರಾಟಗಾರನ ಕೂಡಲೇ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಬಿಡುಗಡೆ ಮಾಡಿದರೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದರ ಕಿಚ್ಚು ಹರಡುತ್ತದೆ. ಯಾಕಂದ್ರೆ PPP ಹೋರಾಟಗಾರರು ಜನರ ಹೋರಾಟಗಾರರು, ಜನರಿಗೋಸ್ಕರ ಮಾಡಿರ್ತಕ್ಕಂಥ ಹೋರಾಟ, ಯಾವುದೇ ವೈಯಕ್ತಿಕ ಹೋರಾಟ ಅಲ್ಲ.
ಏನು ಇದಿಷ್ಟು ಹೋರಾಟಗಾರರು ಹೇಳ್ತಿರ್ತಕ್ಕಂಥ ಮಾತು. ಯಾರು ಕೂಡ ಇಲ್ಲಿ ಸುಮಾರು 106 ದಿನಗಳಿಂದಲೂ ಕೂಡ ಮನೆ ಮಠ ಬಿಟ್ಟು ಅಹೋರಾತ್ರಿ ಧರಣಿ ಮಾಡಿದ್ದೀವಿ. ನಂತರ ಏನು ವಿವಿಧ ಆಯಾಮಗಳಲ್ಲಿ ಹೋರಾಟ ಕೂಡ ಮಾಡಿದ್ದೀವಿ. ಇದಕ್ಕೆ ಶಾಂತಯುತವಾಗಿಯೇ ಜಿಲ್ಲಾಡಳಿತಕ್ಕೆ ಸಹಕಾರ ಮಾಡಿ ಹೋರಾಟ ಮಾಡಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಂಥ ಉದ್ರೇಕವಾಗಿ ಅದು ಆಕ್ರೋಶಭರಿತವಾಗಿ ಹೋರಾಟ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಕೂಡ ಶಾಂತಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 27 ಹೋರಾಟಗಾರರ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಎಲ್ಲ ಹೋರಾಟಗಾರರ ಕೇಸನ್ನು ಹಿಂಪಡಿಬೇಕು. ಏನು ಟೆಂಟ್ನಲ್ಲಿ ಏನು ಅಮೂಲ್ಯವಾದ ದಾಖಲಾತಿಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು. ವಿಜಯಪುರಕ್ಕೆ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ದಾಖಲೆಗಳನ್ನು ಹೋರಾಟಗಾರರು ಸಂಗ್ರಹಿಸಿದ್ರು. ಆ ಎಲ್ಲ ದಾಖಲೆಗಳನ್ನು ಕೂಡ ಈಗ ವಾಪಸ್ ನೀಡಬೇಕು ಅಂತೇಳಿ ಹೋರಾಟಗಾರರು ಆಗ್ರಹಿಸತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕಳೆದ 107 ದಿನಗಳಿಂದ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಆಗ್ರಹಿಸಿ ಏನು ಹೋರಾಟಗಾರರು ವಿಜಯಪುರದ ಅಂಬೇಡ್ಕರ್ ಸರ್ಕಲ್ ಹಿಂಭಾಗದಲ್ಲಿ ಏನು ಹೋರಾಟ ಮಾಡ್ತಾ ಇದ್ರು. ನಿನ್ನೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಏನು ಧರಣಿಗೆ ಮುಂದುವಾದ ಸಂದರ್ಭದಲ್ಲಿ ಸುಮಾರು 27ಕ್ಕೂ ಅಧಿಕ ಹೋರಾಟಗಾರರನ್ನು ಬಂದಿರತಕ್ಕಂಥದ್ದು. ಏನು ಸ್ವಾಮೀಜಿಗಳನ್ನು ಸೇರಿದಂತೆ ಒಂದು ಹೋರಾಟಗಾರರನ್ನು ಬಂದಿರತಕ್ಕಂಥದ್ದು. ಈಗ ರಾತ್ರೋರಾತ್ರಿ ಏನು 106 ದಿನಗಳಿಂದ ಹೋರಾಟ ಮಾಡಿದ ಒಂದು ಹೋರಾಟಗಾರರ ಟೆಂಟನ್ನು ಕೂಡ ಈಗ ತೆರವುಗೊಳಿಸಿರ್ತಕ್ಕಂಥದ್ದು. ಇದನ್ನು ಖಂಡಿಸಿ ವಿಜಯಪುರ ಅಂಬೇಡ್ಕರ್ ಸರ್ಕಲ್ದಲ್ಲಿ ಹೋರಾಟಗಾರರು PPP ವಿರೋಧಿ ಹೋರಾಟಗಾರರು ಹೋರಾಟ ಮಾಡಿರ್ತಕ್ಕಂಥದ್ದು. ತಾವಿಲ್ಲಿ ಗಮನಿಸಬಹುದು. ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಮುಂದೆ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಇಲ್ಲಿ ಹೋರಾಟಗಾರರಾದ ಶ್ರೀನಾಥ್ ಪೂಜಾರಿ ಅವರು ಇದ್ದಾರೆ. ಅವರನ್ನೇ ಕೇಳೋಣ ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಸರ್, ಈಗ ನಿಮ್ಮ ಹೋರಾಟ ಮಾಡೋಕ್ಕೆ ಅಂತ ಒಂದು ನೆಲೆ ಇತ್ತು, ಒಂದು ಟೆಂಟ್ ಹಾಕಿದ್ರಿ. ಈಗ ಆ ಟೆಂಟ್ ಕೂಡ ತೆಗೆದಿದ್ದಾರೆ, ಏನಂತ ಹೇಳ್ತೀರಿ? ಜನರ ಹೋರಾಟ 106 ದಿನಗಳ ಕಾಲ ವಿಜಯಪುರ ನಗರದಲ್ಲಿ ನಾವು ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿದ್ವಿ. ಆದರೆ ನಮಗೇನು 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬರುತ್ತಾ ಇರೋದ್ರಿಂದ ನಾವು ಸಚಿವರ ಮೇಲೆ ಒತ್ತಡ ಹೇರಬೇಕು, ಅವ್ರಿಗೊಂದು ಅಪೀಲ್ ಕೊಡಬೇಕು ಅಂತಕ್ಕಂಥದ್ದನ್ನು ಎಲ್ಲರೂ ಹೋರಾಟಗಾರರು ಕೂಡಿಕೊಂಡು MB ಪಾಟೀಲರ ಮನೆ ಮುಂದೆ ಒಂದು ಸಾಂಕೇತಿಕ ಧರಣಿ ಮಾಡಬೇಕು ಅಂತ ಹೋದಾಗ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಪ್ರಚೋದಿಸಿ ಅವ್ರಿಗೇನಪ್ಪ ಅಂತಂದ್ರೆ ಉದ್ದೀಪನಗೊಳಿಸಿ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಜೈಲು ಕಳಿಸಿರ್ತಕ್ಕಂಥದ್ದಾಗಿರ್ಬೋದು ಅತ್ಯಂತ ಖಂಡನೀಯ. ನಾವು ಕೂಡಲೇ ಏನಪ್ಪ ಅಂತಂದರೆ ಇದಕ್ಕೆ ನಾವು ಖಂಡಿಸ್ತೇವೆ. ಅದೇ ರೀತಿ ನಮ್ಮ ಹೋರಾಟಗಾರರಿಗೆ ಬಂಧನ ಮಾಡಿರ್ತಕ್ಕಂಥದ್ದನ್ನು ಕೂಡ ಬೇಸರತ್ತಾಗಿ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಈಗ ಟೆಂಟ್ ಕೂಡ ತೆರವುಗೊಳಿಸಿದ್ದಾರೆ. ಹೋರಾಟಗಾರನು ಕೂಡ ಇನ್ನೂ ಬಿಟ್ಟಿದ್ದಾರಾ ಅಥವಾ ಇಲ್ವಾ? ಮಧ್ಯರಾತ್ರಿ 1 ಗಂಟೆಗೆ ಬಂದು ಅಲ್ಲಿ ಮಲ್ಕೊಂಡಿರ್ತಕ್ಕಂಥವ್ರನ್ನ ಎತ್ತಿ ಹಾಕಿ ಏನಪ್ಪ ಅಂತಂದರೆ ಅವ್ರನ್ನ ಅಲ್ಲಿಂದ ಟೆಂಟನ್ನು ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಅತ್ಯಂತ ಅವಮಾನೀಯ. ಮಧ್ಯರಾತ್ರಿಯಲ್ಲಿ ಅವ್ರನ್ನ ಎಲ್ಲೋ ಬೀದಿಯಲ್ಲಿ ನಿಲ್ಲಿಸಿ ಹೋಗಿರ್ತಕ್ಕಂಥದ್ದು. ಕೂಡಲೇ ಆ ಟೆಂಟನ್ನು ಕಿತ್ಕೊಂಡು ಹೋಗಿದ್ದೀರಲ್ಲ, ಆ ಟೆಂಟಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ದಾಖಲಾತಿಗಳಿದ್ದು ಅವೆಲ್ಲವನ್ನು ತಂದು ಕೊಡಬೇಕು, ಯಾವುದೇ ಚರಂಡಿಗೆ ಬಿಸಾಕಬೇಡಿ ಅಂತಕ್ಕಂಥ ಒತ್ತಾಯ ನಮ್ಮದು ಕೂಡ ಇದೆ. ಹೋರಾಟಗಾರ ಬಿಡುಗಡೆ ಮಾಡಿದ್ದಾರೆ. ಹೋರಾಟಗಾರನ ಕೂಡಲೇ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಬಿಡುಗಡೆ ಮಾಡಿದರೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದರ ಕಿಚ್ಚು ಹರಡುತ್ತದೆ. ಯಾಕಂದ್ರೆ PPP ಹೋರಾಟಗಾರರು ಜನರ ಹೋರಾಟಗಾರರು, ಜನರಿಗೋಸ್ಕರ ಮಾಡಿರ್ತಕ್ಕಂಥ ಹೋರಾಟ, ಯಾವುದೇ ವೈಯಕ್ತಿಕ ಹೋರಾಟ ಅಲ್ಲ. ಏನು ಇದಿಷ್ಟು ಹೋರಾಟಗಾರರು ಹೇಳ್ತಿರ್ತಕ್ಕಂಥ ಮಾತು. ಯಾರು ಕೂಡ ಇಲ್ಲಿ ಸುಮಾರು 106 ದಿನಗಳಿಂದಲೂ ಕೂಡ ಮನೆ ಮಠ ಬಿಟ್ಟು ಅಹೋರಾತ್ರಿ ಧರಣಿ ಮಾಡಿದ್ದೀವಿ. ನಂತರ ಏನು ವಿವಿಧ ಆಯಾಮಗಳಲ್ಲಿ ಹೋರಾಟ ಕೂಡ ಮಾಡಿದ್ದೀವಿ. ಇದಕ್ಕೆ ಶಾಂತಯುತವಾಗಿಯೇ ಜಿಲ್ಲಾಡಳಿತಕ್ಕೆ ಸಹಕಾರ ಮಾಡಿ ಹೋರಾಟ ಮಾಡಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಂಥ ಉದ್ರೇಕವಾಗಿ ಅದು ಆಕ್ರೋಶಭರಿತವಾಗಿ ಹೋರಾಟ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಕೂಡ ಶಾಂತಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 27 ಹೋರಾಟಗಾರರ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಎಲ್ಲ ಹೋರಾಟಗಾರರ ಕೇಸನ್ನು ಹಿಂಪಡಿಬೇಕು. ಏನು ಟೆಂಟ್ನಲ್ಲಿ ಏನು ಅಮೂಲ್ಯವಾದ ದಾಖಲಾತಿಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು. ವಿಜಯಪುರಕ್ಕೆ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ದಾಖಲೆಗಳನ್ನು ಹೋರಾಟಗಾರರು ಸಂಗ್ರಹಿಸಿದ್ರು. ಆ ಎಲ್ಲ ದಾಖಲೆಗಳನ್ನು ಕೂಡ ಈಗ ವಾಪಸ್ ನೀಡಬೇಕು ಅಂತೇಳಿ ಹೋರಾಟಗಾರರು ಆಗ್ರಹಿಸತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ.